ಮುಖ್ಯವಾಗಿ ಬೇಡಿಕೊಳ್ಳುತ್ತೇವೆ. ಯಾವುದೇ ರಾಜಕೀಯ ಪಕ್ಷ ಅವರು ಅಲ್ಲ ಇವರಲ್ಲ, ಒಟ್ಟು ನಿಷ್ಪಕ್ಷವಾಗಿ ಕೆಲಸ ಮಾಡಬೇಕಂತ ನಾವು ಓಂ ಗೌರವತ ಗೌರಭ್ಯೋ ಘೋರಘೋರತರಭ್ಯಹಂ ಸರ್ವೇಭ್ಯೋ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಹಂ ಓಂ ಯಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಗ್ರಾಮದವರಿಗತ್ತ ಕೂಡಿವತ್ತ ಭೀಮಾ ನದಿಗೆ ಪೂಜೆಯ ಸಲ್ಲಿಸುವ ಮುಖಾಂತರ ನಾವೆಲ್ಲ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರು. ನಿಜವಾಗ್ಲೂ ಇವತ್ತು ಬಿ.ಡಿ. ಪಾಟೀಲ್ ಬಹಳ ಒಳ್ಳೆಯ ಮಾತನ್ನು ಹೇಳಿದರು. ಈ ಒಂದು ಸರ್ಕಾರ ಸಮಸ್ಯೆ, ಈ ಒಂದು ಹಳ್ಳಿಗರ ರೈತರ ಸಮಸ್ಯೆ ನೀವೆಲ್ಲ ವೀಕ್ಷಣೆ ಮಾಡಿದೆ. ಆದರೆ ನಿಜವಾಗ್ಲೂ ಇವತ್ತು ನಮ್ಮ ಸುಮಾರು 2 ತಿಂಗಳಾಯ್ತು ಈ ರೈತರ ಆಕಾಶ ನೋಡುವಂಥ ಪರಿಸ್ಥಿತಿ ಇವತ್ತು ನಮ್ಗೆ ಕಣ್ಣಿಗೆ ನೋಡ್ತಾ ಇದೆ. ಯಾಕಂದ್ರೆ ಮೇಘರಾಜ ಜಗತ್ತಿನಲ್ಲಿ ನಾವು ಬದುಕಬೇಕಾದ್ರೆ ಒಬ್ಬನೇ ಒಬ್ಬ ರಾಜ, ಯಾರಂದ್ರೆ ಮೇಘರಾಜ ಒಬ್ಬ ಬಂದ್ರೆ ಸಾಕು, ಒಬ್ಬ ರೈತಾಪ ವರ್ಗ ಪ್ರತಿಯೊಬ್ಬರು ಬದುಕಲು ಸಾಧ್ಯ ಇವತ್ತ. ಅವನ್ ಬಿಟ್ಟು ಯಾರು ಸಾಧ್ಯನೇ ಇಲ್ಲ. ಅಂತ ಒಂದು ರಾಜ್ಯಕ್ಕೆ ನಾವೆಲ್ಲ ಇವತ್ತು ಪೂಜೆ ಸಲ್ಲಿಸಿದ್ರಿ. ನಿಜವಾಗ್ಲೂ ಇವತ್ತ ಜಲ ಮನ್ನಂ ಸುಭಾಷಿತ ಹೇಳ್ತಾರ, ನೀರು ಅನ್ನ ಗಾಳಿ ಈ 3 ಬಹಳ ಮುಖ್ಯ ಮನುಷ್ಯರಿಗೆ. ಇವು ಒಂದೇ ಒಂದು ತಪ್ಪಿದ್ರೆ ಈ ಪರಿಸ್ಥಿತಿ ಆಗಿದೆ. ಇವತ್ತು 2 ತಿಂಗಳಲ್ಲಿ ಬರೀ ಒಂದು ನೀರಿಲ್ಲ ಅಂದ್ರೆ ಅನೇಕ ಸಮಸ್ಯೆ ತಂದೊಡ್ಡದು ನಮ್ಗೆ. ಹಿಂಗ ನಾವೆಲ್ಲ ವಿಚಾರ ಮಾಡಿದ್ರೆ ಇವತ್ತು ನಾವು ಅನೇಕ ಕಷ್ಟಗಳಿಗೆ ನಾವು ಏನು ಮಾಡ್ತೀವಿ ಭಾರತೀಯ ಅಂದ್ರೆ ಪೂಜೆ ಪುನಸ್ಕಾರ ಮಾಡೋ ಮುಖಾಂತರವಾಗಿ ನಾವು ಭಗವಂತ ಮಾಡಿ ಹೋಗ್ತೀವಿ. ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸಿ ನೀವೆಲ್ಲ ಸಂಕಲ್ಪ ಮಾಡ್ರಿ. ಇವತ್ತ ಆ ಮೇಘರಾಜ ಬೇಗ ಪಾಪ ಈ ಒಂದು ನಾಡಿಗೆ ಒಳ್ಳೆಯದಾಗಲಿ. ರೈತರು ಒಂದು ಕಬ್ಬು ಅನೇಕ ಸಮಸ್ಯೆಗಳು ಇವತ್ತು ಒಣಗ್ತಾ ಇದ್ದೇವೆ. ಆ ಒಂದು ದನ ಕರುಗಳು ಮೇವು ಅನೇಕ ಒಂದು ನೀರು ಕುಡಿಯುವ ಸಮಸ್ಯೆ ಎಲ್ಲವನ್ನು ದೂರ ಮಾಡಬೇಕಾದ್ರೆ ಎಲ್ಲ ರೈತರು ಇವತ್ತು ಭಗವಂತ ಮರೆಯಬೇಕು. ನೀವೆಲ್ಲ ಅನೇಕ ರಾಜಕೀಯದವರು ವಿಚಾರವಾಗಿ ನಾವೆಲ್ಲ ಮಾತಾಡುವ ಅವಶ್ಯ ಇಲ್ಲ. ಯಾಕಂದ್ರೆ ರಾಜಕೀಯದವರು ಹೇಳ್ತಾರ ಹೋಗ್ತಾರ, ಆದ್ರೂ ಸದ್ಯಕ್ಕೆ ಇವತ್ತ ಅವರು ಒಳ್ಳೆಯ ಮಾತುಗಳು ಇವತ್ತು ಹೇಳಿದ್ದಾರೆ. ಯಾಕಂದ್ರೆ ಈ ರೈತರ ಒಂದು ಕಷ್ಟ ಅಂದ್ರೆ ನಾವು ಅನೇಕ ಸಮಸ್ಯೆಗಳು ಇದ್ದರೂ ಸದ್ಯಕ್ಕೆ ನಾವು ಯಾರಲ್ಲಿ ಬೇಡ್ಕೋಬೇಕಂದ್ರೆ ಆ ಭಗವಂತನಲ್ಲಿ ಬೇಡ್ಕೋಬೇಕು. ನಮ್ಮ ಪರಿಹಾರ ಮಾಡುವ ಯಾರಂದ್ರ ಆ ಭಗವಂತ ಒಬ್ಬನೇ. ಅಂತ ಪರಿಹಾರ ಮಾಡುವ ಸಲುವಾಗಿ ಇವತ್ತು ನಮ್ಮ ಬಿ.ಡಿ. ಪಾಟೀಲರು ಈ ಗಂಗಾ ಮಾತೆಯನ್ನು ಪೂಜಿಸ್ತಾರೆ. ನಿಜವಾಗ್ಲೂ ಒಳ್ಳೆಯವರವರು, ಬಹಳ ಸರಳ ಸಜ್ಜನಿಕ ರಾಜಕಾರಣಿಗಳು. ಇವತ್ತು ಇಲ್ಲೇ ಬರುವಂತ ವ್ಯಕ್ತಿ ಅಂತವರು ಇವತ್ತು ರೂಢಿ ಗ್ರಾಮದ ಮೇಲೆ ಬಂದು ಈ ಒಂದು ಭೀಮಾ ನದಿಗೆ ಉಡಿ ತುಂಬಿ ಆ ಭೀಮಾ ತಾಯಿ ಎಲ್ಲ ರೈತರ ಕಷ್ಟ ದೂರ ಮಾಡಕ್ಕೆ ಅವ್ರಿಗೆ ಇವತ್ತು ಪ್ರಾರ್ಥನೆ ಮಾಡ್ಯಾರ. ನೀವೆಲ್ಲ ರೈತರು ಕೂಡ ಇವತ್ತ ಭೀಮಾ ನದಿ ಪೂಜೆ ಸಲ್ಲಿಸಿದ್ರಿ. ಇವತ್ತು ನೀವೆಲ್ಲ ಸಂಕಲ್ಪ ಮೇಘರಾಜ ಬೇಗನೆ ಪೂರ್ಣ ಮಾಡಲಿ. ಯಾಕಂದ್ರೆ ರೈತರು ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ. ಅನೇಕ ರೈತರು ಸಾಲ ಸೋಲು ಮಾಡಿ ಇವತ್ತು ಕಬ್ಬು ಬೆಳೆದ ಒಣಗಲ್ಗತ್ತವ. ಆದರೆ ಎಲ್ಲರೂ ನೋಡೋದು ಯಾರಂದ್ರೆ ಮೇಘರಾಜ ಒಬ್ಬನೇ. ಮೇಘರಾಜ ಬಂದ್ರೆ ಎಲ್ಲಾ ಕಷ್ಟಗಳು ದೂರ ಆಗ್ತವ. ನಮ್ಮ ರೈತರಿಗೆ ಏನ್ ಅವಶ್ಯ ಅಂದ್ರೆ ಮೇಘರಾಜ ಒಂದು ಬಂದ್ರೆ ಒಂದು ಸಾಕು. ಅಂತ ಕಷ್ಟ ದೂರ ಮಾಡುವಂತ ಮೇಘರಾಜ ನಿಮ್ಮೆಲ್ಲರ ಪ್ರಾರ್ಥನೆ ಮುಖಾಂತರ ಬೇಗ ಬರಲಿ. ನಿಮ್ಮೆಲ್ಲರಿಗೆ ಸುಖ ಶಾಂತಿ, ರೈತರಿಗೆ ಒಳ್ಳೆಯದಾಗಲಿ, ಬೇಗ ಮಳೆರಾಜ ಬರಲಿ ಅಂತ ನಾವು ನೀವುಗಳೆಲ್ಲ ಆ ಮೇಘರಾಜನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು 2 ಮಾತನ್ನು ಮುಗಿಸಿದ್ದೇನೆ. ನಮ್ಮ ಜನರಾಯಕರ ಬಿ.ಡಿ. ಪಾಟೀಲರು ಈ ಬರ ವೀಕ್ಷಣೆ ಮತ್ತು ಈ ಬತ್ತಿ ಹೋದ ಭೀಮಾ ನದಿಯನ್ನು ನೀರು ಹಾಯಿಸುವ ಸಲುವಾಗಿ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ರೈತರು ತುಂಬಾ ಕಷ್ಟಪಡ್ತಿದ್ದಾರೆ. ರೈತರ ಕಷ್ಟ ಏನಂತ ಹೇಳಿ ನೋಡಿದವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ಕೆಲವೊಂದು ಜನ ನೋಡ್ಯಾರ ಬಿ ಅದನ್ನು ಕಣ್ಣಾರೆ ಸಹಿತ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಬಂದು ಅದನ್ನು ವೀಕ್ಷಣೆ ಮಾಡಿ ಹೋಗ್ಯಾರ. ಹೀಗಾಗಿ 4 ತಿಂಗಳಿಂದ ಸತತವಾಗಿ ರೈತರಿಗೆ ಆಗಿರ್ಬೋದು, ದನ ಕರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲದೆ ಇರೋದಂತ ಆಗಿರ್ಬೋದು. ನೀರಿಲ್ಲ ಅಂದ್ರೆ ಬೆಳೆನೇ ಬರಂಗಿಲ್ಲ. ಆ ಬೆಳೆ ಬೆಳಿಲಿಕ್ಕಂತೇಳಿನೇ ಆಲ್ರೆಡಿ ರೈತರು ಸಾಲ ಮಾಡಿರ್ತಾರೆ. ಆ ಸಾಲ ಮತ್ತೆ ರೈತರು ಬೆಳಿಲಿಲ್ಲ, ಆ ಸಾಲಕ್ಕೆ ಮತ್ತೆ ಸಾಲ. ಹಿಂಗಾಗಿ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸಾಲನೂ ತೀರ್ಸಕ್ಕಾಗಂಗಿಲ್ಲ. ರೈತರು ತುಂಬಾ ಕಷ್ಟಪಡ್ತಿದ್ದಾರೆ. ಹಾಗಾಗಿ ಮ್ಯಾಲೆ ಬಂದಿರತಕ್ಕಂಥ ನೀರು ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ, ಮಳೆನೂ ಇಲ್ಲ. ಹೀಗಾಗಿ ರೈತರು ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ. ಅದನ್ನು ವೀಕ್ಷಣೆ ಮಾಡಲು ನಮ್ಮ ಬಿ.ಡಿ. ಪಾಟೀಲರು ಬಂದಿದ್ದಾರೆ. ಇದನ್ನ ಕುರಿತು ನಮ್ಮ ಶಂಕರಸೌಕರ್ ಬಂಡಿ ಅವರು 1-2 ಮಾತನ್ನು ಹೇಳ್ಬೇಕು ರೈತರ ಬದಲಾಗ ಅಂತೇಳಿ ನಾನು ಇಷ್ಟಪಡ್ತೀನಿ. ತಿರುಗಾಡಿ ನೋಡಿ ಈ ನಮ್ಮ ಒಣಗಿದ ಭೀಮೆ ಬಗ್ಗೆ ಅವರು ಮಾತಾಡಿ ಹೋಗ್ಯಾರ. ಈಗ ನಮ್ಮ ಪರಿಸ್ಥಿತಿ ಅಂದ್ರೂ 3 ತಿಂಗಳಾಯ್ತು. ನಾವು ಈ ಕ್ಯಾಡಿಯವರು ಎಲ್ಲರೂ ಕೂಡಿ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿದ್ರು ನಮ್ಮ ಭೀಮಾ ನದಿಗೆ ನೀರು ತರ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಕಡೆಯಿಂದ ನಮ್ಮ ರೈತರ ಗೋಳಂತರೂ ಕೇಳೋ ಪರಿಸ್ಥಿತಿ ಒಳಗೆ ಈ ಸರ್ಕಾರ ಇಲ್ಲಾರ್ದಂಗೆ ಆಗ್ಯದ. ಅವ್ರು ತಾವು ತಮ್ಮ ಮಂತ್ರಿ ಮುಖ್ಯಮಂತ್ರಿ ಬದಲಾವಣೆ ಬಿಟ್ರೆ ಮತ್ಯಾವುದು ಈ 2.5 ವರ್ಷನೇ ಕೆಲಸ ಆಗಲಿಲ್ಲ. ಅವ್ರು ಬರೇ ಆ ಫಸ್ಟ್ ನಡೆದು ಲಾಸ್ಟ್ ತನಕ ಈಗ ಅಕ್ಟೋಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಈ ಒಟ್ಟು ಕ್ರಾಂತಿ ಒಳಗೆ ನಮ್ಮ ರೈತರ ಕ್ರಾಂತಿ ಸಾಕಾಗಿ ಹೋಗ್ಯದ. ನಮ್ಗೆ ಅಲ್ಲಿ ಬಿಡದಿ ಕ್ರಾಂತಿ, ಇಲ್ಲಿ ನಮ್ಮ ಕ್ರಾಂತಿ ಭೀಮಾ ನದಿ. ಈ ರೈತರ ಬಗ್ಗೆ ಯಾರೂ ಕೇಳೋರು ಇಲ್ಲಾರ್ದಂಗೆ ಇಂಥ ಪರಿಸ್ಥಿತಿ ಒಳಗೆ ನಮ್ಮ ಬಿ.ಡಿ. ಪಾಟೀಲರು ನಮ್ಮ
ಈ ತೊಂದರೆಯನ್ನು ನೋಡಿ ಗಮನಿಸಿ ಇಲ್ಲೇ ನಮ್ಮ ರೋಡ್ಗೆ ಬಂದು ವೀಕ್ಷಣೆ ಮಾಡಿ ಏನಾದರೂ ಮಾಡಿ ನಮಗೆ ನೀರಿನ ಈ ತೊಂದರೆ ಬಗೆಹರಿಸ್ಲಿಕ್ಕೆ ಶತ ಪ್ರಯತ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಈಗ ನಮಗೆ ಏನಾದರೂ ಮಾಡಿ 3 ತಿಂಗಳಾಯ್ತು ನಮ್ದು ಈಗ ಕಬ್ಬುಗಳು ಉಳಿಸ ಪದ್ಧತಿ ಒಳಗಿಲ್ಲ. ಈಗ ಏನಾದರೂ ನೀರು ಬಂದ್ರೆ ನಾವು ಲಾಭಕ್ಕೆ ಹೋಗಲ್ಲ, ನಾವು ಬದುಕಲಿಕ್ಕಷ್ಟೇ ನಮ್ಮ ಉಪಜೀವನಕ್ಕೆ ಕೊಡ್ರಿ. ನಮ್ದು ಬ್ಯಾಂಕ್ ಸಾಲ ಮುಟ್ಟಲ್ಲ, ನಮ್ದು ಏನೇ ಸಾಲ ಮಾಡಿದ್ರು ಮುಟ್ಟಲ್ಲ, ನಾವು ಇದ್ರೊಳಗೆ ಏನು ಅಭಿವೃದ್ಧಿ ಆಗಲ್ಲ. ನಾವು ಉಳಿಲಿಕ್ಕೆ ನಮ್ಮ ಕಬ್ಬಿಗೆ ಮಾಡಿದ ಲಾಗೋಡಿಯರೇ ಹೋಗ್ಲಿ ಅಂತೇಳಿ ಅಷ್ಟೇ ಬೇಡ್ಕೊಳಕತ್ತಿದೀವಿ ಇವತ್ತು ದೇವರಲ್ಲಿ. ಈಗ ಇವೆಲ್ಲ ಭೀಮಾ ತೀರಕ್ಕೆ ಬರಬೇಕು, ನಮ್ಮ ಗ್ರಾಮಸ್ಥರಿಗೆ ಒಂದು ಜರ ಧೈರ್ಯ ಹೇಳಬೇಕು. ಬರಗಾಲಕ್ಕೆ ತುತ್ತಾಗಿ ಇವತ್ತು 4 ತಿಂಗಳಿಂದ ಸತತವಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಂಡಿ ತಹಶೀಲ್ದಾರ್ ಆಗಿರ್ಬೋದು, ಈ ಭಾಗದ ನೀರಾವರಿ ಮಂತ್ರಿಗಳಿಗೆ ಹಲವಾರು ಬಾರಿ ಹೋಗಿ ಶಾಸಕರಿಗೆ ಸಂಸದರು ಭೇಟಿಯಾಗಿದ್ದೆವು. ಇವತ್ತು ನಮಗೆ ಏನೂ ಇವತ್ತು ಪ್ರಯೋಜನ ಆಗಿಲ್ಲ. ಅದಕ್ಕಾಗಿ ಒಂದು ಪೂಜೆ ಮಾಡೋ ಮೂಲಕ ಒಂದು ಧೈರ್ಯನ ರೈತರಿಗೆ ಆತ್ಮಸ್ಥೈರ್ಯ ತುಂಬೋಣ ಅಂತಕ್ಕಂಥ ನಮ್ಮ ಡಾಕ್ಟರ್ ಮುಸಲಿಗೆ ಹನುಮಂತಣ್ಣವರು 2 ದಿನ ಹೇಳಿದ್ರು. ಆಯ್ತಣ್ಣ ನಾನು ಬರ್ತೀನಿ ಅಂತ ತಿಳ್ಕೊಂಡು ಇವತ್ತು 9 ಗಂಟೆಗೆ ಬಂದೆ. ಇವತ್ತು ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಭೀಮಾ ನದಿಗೆ ಇವತ್ತು ನಾವೆಲ್ಲ ಆ ತಾಯಿಯ ದರ್ಶನವನ್ನು ಇವತ್ತು ಭೀಮಾ ನದಿಗೆ ಒಂದು ಪೂಜೆಯನ್ನು ಮಾಡಿ ಇವತ್ತು ಮಳೆ ಬೆಳೆ ಆಗಲಿ, ಭೀಮಾ ನದಿಗೆ ನೀರು ಹರಿಲಿ ತಿಳ್ಕೊಂಡು ನಾವಿವತ್ತು ಪೂಜೆಯನ್ನು ಮಾಡಿದ್ದೇವೆ. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನ ಸುತ್ತಮುತ್ತಲಿನ ಅಣ್ಣ ತಮ್ಮಂದಿರೇ, ರೈತ ಬಂಧುಗಳೇ, ಇವತ್ತು 1.5 ತಿಂಗಳಾಯಿತು. ಇವತ್ತು ಮಳೆಗಾಲ ಪ್ರಾರಂಭವಾಗಿ ಇವತ್ತು ಎಲ್ಲಿ ನೋಡೋದು ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಂಡಿ ತಾಲೂಕಿನಲ್ಲಿ ಎಲ್ಲಿ ಕೂಡ ಇವತ್ತು ಮಳೆ ಆಗಿಲ್ಲ. ಒಂದು ಕಡೆ ಸ್ವಲ್ಪ ಆದರೂ ಕೂಡ ಮತ್ತೊಂದು ಕಡೆ ಇಲ್ಲ. ಅಂಥ ಮಳೆ ಇವತ್ತು ನಾವು ನೀರನ್ನೇ ನಂಬಿ, ಭೀಮಾ ನದಿಯನ್ನೇ ನಂಬಿ ಇವತ್ತು ಕಬ್ಬು ಬೆಳೆಗಳನ್ನ ಹಾಕಿರ್ದೀವಿ, ಹತ್ತಿ ಬೆಳೆಗಳನ್ನ ಹಾಕಿರ್ದೆವು, ಮೆಕ್ಕೆಜೋಳಗಳನ್ನು ಹಾಕಿದೆವು, ಅನೇಕ ಬೆಳೆಗಳನ್ನು ಹಾಕಿದೆವು. ಆದರೆ ಇವತ್ತು ನೀರಿಲ್ಲದೆ ಭೀಮಾ ನದಿ ಇವತ್ತು 4 ತಿಂಗಳಿಂದ ಬತ್ತಿ ಹೋಗಿದೆ. ಸ್ವಲ್ಪ ಕೂಡ ಇವತ್ತು ನೀರು ಬಿಡ್ತಾ ಇಲ್ಲ. ಇವತ್ತು ಮಹಾರಾಷ್ಟ್ರದವರು ಸೋಲಾಪುರಕ್ಕೆ ಕುಡಿ ನೀರಿಗಾಗಿ ನೀರು ಬಿಟ್ಟರೆ ಸೋಲಾಪುರಕ್ಕೆ ಹೋಗ್ತದ. ಇವತ್ತು ಅಕ್ಕಲಕೋಟೆ ಶಾಸಕರು ಅಕ್ಕಲಕೋಟೆ ನೀರಿಗೆ ಬಿಡಬೇಕು ತಿಳ್ಕೊಂಡು ಹಿಳ್ಳಿ ತನಕ ಇವತ್ತು ನೀರು ಹರಿಸ್ತದ. ಆದರೆ ನಮ್ಮ ಸರ್ಕಾರದವರು ನಾವು ನೀರು ಬಿಡಿಸಿದ ತಿಳ್ಕೊಂಡು ಇವತ್ತು ಪತ್ರಿಕಾ ಹೇಳಿಕೆ ಮಾಡಿ ಇವತ್ತು ರೈತರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ನಾವು ಇವತ್ತು ಒತ್ತಾನು ಯಾರು ಟೀಕೆಯನ್ನು ಮಾಡ್ಲಿಕ್ಕೆ ಬಂದಿಲ್ಲ. ರೈತರ ಪರವಾಗಿ ಇವತ್ತೇನು ಮಹಾರಾಷ್ಟ್ರದಲ್ಲಿ ಇವತ್ತು ಮಳೆ ಆಗ್ಯದ, ಇವತ್ತು ಉಜಿನಿ ನೀರು ಬಂದವ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತ ನಮಗೆ ಬರಬೇಕಾಗಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಬರಬೇಕಾಗಿರ್ತಕ್ಕಂಥ 4 TMC ನೀರನ್ನ ಇವತ್ತು ಶಾಶ್ವತವಾಗಿ ಬಿಡಬೇಕು. ಶಾಶ್ವತವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನರಿಗೆ ಇವತ್ತು ಭೀಮಾ ನದಿ ಬತ್ತಿದಂತ ನದಿಗೆ ಇವತ್ತು 4 TMC ನೀರು ಬಿಡಬೇಕಾಗ್ಯದ. ಬಚಾವತ